ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಸಬ್ಬಕ್ಕಿ ಪಾಯಸ ಅಥವಾ ಸಾಬುದಾನ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಸ್ಕಿಪ್ ಮಾಡ್ದೇ ನನ್ನ ವಿಡಿಯೋ ವಾಚ್ ಮಾಡಿ. ಇಲ್ಲಿ ನಾನು ಸಬ್ಬಕ್ಕಿನ 1 ಗಂಟೆ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. 1 ಬಟ್ಲು ಸಬ್ಬಕ್ಕಿನ 1 ಗಂಟೆ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ MTR ಬಾದಾಮ್ ಪೌಡ್ರ್ ತೊಗೊಂಡಿದ್ದೀನಿ. ಇಲ್ಲಿ 1/2 ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. 2 ಬಟ್ಲು ಹಾಲು ತೊಗೊಂಡಿದ್ದೀನಿ, ಕಾಯಿಸಿರೋಂಥ ಹಾಲು. ಹಾಗೆ 1 ಸ್ಪೂನು ತುಪ್ಪ. ಇಲ್ಲಿ ದ್ರಾಕ್ಷಿ ಇಟ್ಕೊಂಡಿದ್ದೀನಿ. ಹಾಗೆ ಚಿಟಿಕೆ ಏಲಕ್ಕಿ ಪುಡಿ. ಹಾಗೆ ಒಂದು 8 ರಿಂದ 10 ಕೇಸರಿ ದಳ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನಿಗೆ ನಾನು 1 ಲೋಟ ನೀರು ಹಾಕಿದ್ದೀನಿ. ಹಾಗೆ ಇನ್ನೊಂದು ಲೋಟ ನೀರು ಹಾಕ್ತೀನಿ ನೋಡಿ. ಟೋಟಲಾಗಿ 2 ಲೋಟ ನೀರು ಹಾಕಿದ್ದೀನಿ. ಸಬ್ಬಕ್ಕಿನ ತಣ್ಣನ ನೀರಲ್ಲಿ ಹಾಕಬಾರ್ದು, ಬಿಸಿ ನೀರು ಕುದಿಯೋ ನೀರಿಗೇ ಸಬ್ಬಕ್ಕಿ ಹಾಕಬೇಕಾಗತ್ತೆ ನೋಡಿ. ಇವಾಗ ಕುದೀತಾ ಇದೆಯಲ್ಲ, ಇವಾಗ ನಾನು ಸಬ್ಬಕ್ಕಿ ಹಾಕ್ಕೊತೀನಿ ನೋಡಿ. ಸಬ್ಬಕ್ಕಿ ಹಾಕ್ತಾಯಿದ್ದೀನಿ, ಕುದಿಯೋ ನೀರಿಗೆ ಹಾಕ್ತಾಯಿದ್ದೀನಿ ಸಬ್ಬಕ್ಕಿ, ತಣ್ಣನ ನೀರಿಗೆ ಹಾಕಬಾರ್ದು ನೋಡಿ. ಎಲ್ಲ ಸಬ್ಬಕ್ಕಿ ಹಾಕಿದೆ. ಜಾಸ್ತಿ ಹೊತ್ತು ಏನು ನೆನೆಯೋದು ಬೇಕಾಗಿಲ್ಲ, 1 ಗಂಟೆ ನೆನೆಸಿದ್ರೆ ಸಾಕು. ಇಲ್ಲಿ ನಾನು ನೀರಲ್ಲಿ ಹಾಕಿದ್ದೀನಲ್ಲ, ಜಾಸ್ತಿ ಟ್ರಾನ್ಸ್ಪರೆಂಟ್ ಆಗೋದೇನು ಬೇಕಾಗಿಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ನೋಡಿ. ಚೆನ್ನಾಗಿ ಕೈ ಆಡಿಸ್ಕೊತೀನಿ. ಜಾಸ್ತಿ ಏನು ಫ್ರೈ ಆಗೋದು ಬೇಡ ನೋಡಿ. ಇವಾಗ ಫ್ರೈ ಆಗಿದ್ದಾಯಿತು. ಹಾಲು ಹಾಕ್ಕೊತೀನಿ ನೋಡಿ. ಎರಡು ಲೋಟ ಹಾಲು ಹಾಕಿದ್ದೀನಿ ನಾನು ಇದಕ್ಕೆ. ನಿಮಗೆ ದಪ್ಪ ಸಾಬುದಾನ ಬೇಡ, ದಪ್ಪ ಸಬ್ಬಕ್ಕಿ ಬೇಡ ಅಂತಂದರೆ ಲೈಲಾನ್ ಸಬ್ಬಕ್ಕಿ ಸಿಗುತ್ತಲ್ಲ, ಆ ಚಿಕ್ಕ ಸಬ್ಬಕ್ಕಿಯಿಂದನೂ ನಾವು ಪಾಯಸ ಮಾಡ್ಕೋಬೋದು ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕುದಿ ಬರೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಕುದೀತಾ ಇದೆ ನೋಡಿ, ಕುದಿ ಬರ್ತಾ ಇದೆ. ಕುದಿ ಬರೋವಾಗ ನಾನು MTR ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು ಸಿಗುತ್ತೆ, ಒಂದು 5 ರೂಪೀಸು ಸಿಗುತ್ತೆ ಬಾದಾಮ್ ಪೌಡ್ರ್ MTRದು. ನಿಮಗೆ ಜಾಸ್ತಿ ಫ್ಲೇವರ್ ಬೇಕು ಅಂತಂದರೆ ಇನ್ನೂ 2 ಪ್ಯಾಕೆಟ್ ಹಾಕೋಬೋದು. ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನಾನು ಬಾದಾಮ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಅರ್ಧ ಬಟ್ಲು ಸಕ್ಕರೆ ಹಾಕಿದ್ದೀನಿ ನೋಡಿ. ನೀವು ಜಾಸ್ತಿ ಬಾದಾಮ್ ಪೌಡ್ರ್ ಹಾಕಿದ್ರೆ ಸಕ್ಕರೆ ಕಮ್ಮಿ ಹಾಕೋಬೇಕಾಗತ್ತೆ. ಸಕ್ಕರೆ ಕರಗೋವರೆಗೂ ಕುದಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಏಲಕ್ಕಿ ಪೌಡ್ರು ಹಾಗೆ ಕೇಸರಿ ದಳ ಹಾಕ್ತಾಯಿದ್ದೀನಿ. ಕೇಸರಿ ದಳ ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಕಲರು ಚೆನ್ನಾಗಿ ಕೊಡುತ್ತೆ ಅಂತ ಹಾಕಿದ್ದೀನಿ ನಾನು ಕೇಸರಿ ದಳ ನೋಡಿ. ಕುದೀತಾ ಇದೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಬ್ಬಕ್ಕಿ ಪಾಯಸ. ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ. ಇವಾಗ ಕುದೀತಾ ಇದೆ. ಇವಾಗ ಸಾಕು, ಕುದ್ದಿದ್ದಾಯಿತು ಪಾಯಸ. ಇವಾಗ ನಾನು ಒಂದು ಕಡಾಯಿ ಇಟ್ಬಿಟ್ಟಿದ್ದೀನಿ ನೋಡಿ, ಚಿಕ್ಕ ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ನಾನು 1 ಸ್ಪೂನ್ ತುಪ್ಪ ಹಾಕ್ಕೊತೀನಿ. ಅದಕ್ಕಾದ ನಂತರ ದ್ರಾಕ್ಷಿ ಹಾಕ್ಕೊತೀನಿ ನೋಡಿ. ಒಂದು ಸ್ವಲ್ಪ ಹುರ್ಕೊಳ್ಳೋಣ ತುಪ್ಪದಲ್ಲಿ ದ್ರಾಕ್ಷಿನ. ನಾನು ದ್ರಾಕ್ಷಿ ಮಾತ್ರ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಡ್ರೈ ಫ್ರೂಟ್ಸ್ ಬೇಕು ಅಂತಂದರೆ ನಿಮಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೋ ತೊಗೊಳ್ಳಿ. ಬಾದಾಮಿ, ಗೋಡಂಬಿ, ಪಿಸ್ತಾ ಯಾವ್ದು ಬೇಕೋ ಅದು ತೊಗೊಳ್ಳಿ. ಇವಾಗ ಪಾಯಸದ ಕ್ವಾಂಟಿಟಿಗೆ ನಾನು ಹುರಿದಿರೋಂಥ
ದ್ರಾಕ್ಷಿ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ಮಿಕ್ಸ್ ಆಗಿದ್ದಾಯಿತು. ಪಾಯಸ ರೆಡಿ ಆಯಿತು ನೋಡಿ. ಟೇಸ್ಟಿಯಾಗಿರುವಂತಹ ಸಬ್ಬಕ್ಕಿ ಪಾಯಸ ಚೆನ್ನಾಗಿ ರೆಡಿಯಾಗಿದೆ.